ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳಲಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಜೊತೆ ಮತ್ತೊಮ್ಮೆ ಅಲ್ಲಿ ಧನ್ಯವಾದ ಸಲ್ಲಿಸುತ್ತಾರೆ. ಕಾಂಗ್ರೆಸ್ ವರಿಷ್ಠರಿಗೆ ಧನ್ಯವಾದ ಸಲ್ಲಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ಬಿಟ್ಟು ಆನಂತರ ಸಚಿವ ಸಂಪುಟದ ವಿಚಾರವನ್ನ ಕೂಡ ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಅನೇಕ ವಿಚಾರಗಳು ಫೈನಲೈಸ್ ಆಗೋದು ಬಾಕಿ ಇರುತ್ತೆ. ಡಿಸಿಎಂ ವಿಚಾರ ಇರಬಹುದು ಅಥವಾ ಸಚಿವ ಸಂಪುಟದ ವಿಚಾರ ಇರಬಹುದು. ಹಲವು ವಿಚಾರಗಳಲ್ಲಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಮೊದಲನೇದಾಗಿ ವರಿಷ್ಠರಿಗೆ ಧನ್ಯವಾದ ತಿಳಿಸಿ ಅನಂತರ ಅನೇಕ ವಿಚಾರಗಳನ್ನ ಫೈನಲೈಸ್ ಮಾಡ್ಕೊಂಡು ಬರೋದಕ್ಕೆ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಭಾನುವಾರ, ನಾಳೆ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ರಾಹುಲ್, ಸೋನಿಯಾ, ಪ್ರಿಯಾಂಕಾ ಜೊತೆ ಚರ್ಚೆ ಮಾಡಿ, ವರಿಷ್ಠರ ಜೊತೆನೂ ಕೂಡ ಚರ್ಚೆ ಮಾಡಿ, ಅಂದ್ರೆ ವೇಣುಗೋಪಾಲ್ ಇರಬಹುದು, ಸುರ್ಜೇವಾಲಾ ಇರಬಹುದು, ಅವರ ಕೋರ್ ಕಮಿಟಿ ಇರಬಹುದು, ಅವರುಗಳ ಜೊತೆ ಕೂತು ಚರ್ಚೆ ಮಾಡಿ ಮುಂದಿನ ಸರ್ಕಾರದ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ಇರಬೇಕು, ಯಾರೆಲ್ಲ ಒಳಗಡೆ ಇರಬೇಕು, ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಯಾರ್ಯಾರಿಗೆ ಮನ್ನಣೆ ಕೊಡಬೇಕು, ಹೀಗೆ ಅನೇಕ ವಿಚಾರಗಳನ್ನ ನಿರ್ಧಾರ ಮಾಡುವಂತದ್ದು ಇರುತ್ತೆ. ಇಮಿಡಿಯೇಟ್ ಆಗಿ ಸಂಪುಟ ಪುನರ್ರಚನೆ ತಕ್ಷಣಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ರಾಜ್ಯಸಭಾ ವಿಚಾರ ಇದೆ, ರಾಜ್ಯಸಭೆಗೆ ಯಾರನ್ನ ಕಳಿಸಬೇಕು ಅನ್ನೋಂಥದ್ದಿದೆ. ಹಾಗೆ ವಿಧಾನ ಪರಿಷತ್ ಚುನಾವಣೆಯ ವಿಚಾರ ಇದೆ. ಇವನ್ನೆಲ್ಲ ಬಗೆಹರಿಸಿಕೊಂಡು ಆನಂತರ ಸಂಪುಟ ಯಾವ್ಯಾವುದನ್ನ ಯಾವ್ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಹೀಗೆ ಸಿಕ್ಕಾಪಟ್ಟೆ ವಿಚಾರಗಳು ಡಿಕೆ ಶಿವಕುಮಾರ್ ಅವರ ಮುಂದೆ ಸವಾಲುಗಳ ಸಾಲೆ ಇದೆ. ಆ ಎಲ್ಲಾ ಸವಾಲುಗಳ ವಿಚಾರದಲ್ಲಿ ನಿರ್ಧಾರ ಮಾಡ್ಕೊಂಡು ಬರ್ತಾರೆ. ಏಕಪಕ್ಷವಾಗಿ ಯಾವುದು ಕೂಡ ಅವರು ನಿರ್ಧಾರ ತಗೊಂಡು ಮುಂದೆ ಹೋಗಕ್ಕಾಗಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇನ್ನು ಕೆಲವು ವಿಚಾರಗಳನ್ನ ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆದ್ಮೇಲೆ ತಗೊಳ್ಳುವಂತ ನಿರ್ಧಾರಗಳು ಒಂದಷ್ಟು ಇರುತ್ತೆ. ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ತಗೋಬೇಕಾಗತ್ತೆ ಅದನ್ನ. ಹಾಗಾಗಿ ಅಲ್ಲಿವರೆಗೂ ಒಂದಷ್ಟು ವಿಚಾರಗಳು ಹೋಲ್ಡ್ ಆಗತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಗಳನ್ನ ಕೈಗೊಂಡು ಬರಬೇಕಾಗುತ್ತೆ. ನಾಳೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನೂ ಸಾಕಷ್ಟು ಟ್ರಿಪ್, ಡೆಲ್ಲಿ ಟ್ರಿಪ್ ಆದ್ರೂ ಏನು ಆಶ್ಚರ್ಯ ಇಲ್ಲ. ಕ್ಯಾಬಿನೆಟ್ ಫುಲ್ ಫ್ಲೆಡ್ಜ್ ಫಾರ್ಮ್ ಆಗಿ ಆನಂತರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಡಳಿತ ಆರಂಭ ಮಾಡೋವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಇನಿಷಿಯಲ್ ಹಿಕ್ಕಪ್ಸ್ ಇದ್ದೇ ಇರುತ್ತೆ. ಸಾಕಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಅವರು ಚಾಲೆಂಜಸ್ ಫೇಸ್ ಮಾಡ್ತಾನೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗತ್ತೆ. ಅನುಭವ ಇದೆ, ದಕ್ಷತೆ, ಧೈರ್ಯ ಇವೆಲ್ಲವೂ ಕೂಡ ಇದೆ ಅವರಿಗೆ. ಎಕ್ಸಿಕ್ಯೂಷನ್ ಅಲ್ಲಿ ಎಸ್ಪೆಷಲಿ ಸಾಕಷ್ಟು ಧೈರ್ಯ ಇದೆ. ಅದನ್ನ ಪಾಸಿಟಿವ್ ಆಗಿ ಬಳಸ್ಕೋತಾರ. ರಾಹುಲ್ ಗಾಂಧಿ ಅವ್ರಿಗೆ ಮನಸ್ಸಿರದೆ ಹೊಸಬರನ್ನ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು. ಈಗ ಮುಂದಿನ ಚುನಾವಣೆಯಲ್ಲೂ ಕೂಡ ಅದನ್ನ ನಾವು ನೋಡಬಹುದು ಅಂತ ಅನ್ಸುತ್ತೆ. ಬಹುಶಃ ಈ ಕ್ಯಾಬಿನೆಟ್ ನಲ್ಲಿ ಈ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಇರ್ತಾರೆ ಹೊಸಬರು ಅನ್ನೋದು ಹೇಗಿರುವಂತ ಕುತೂಹಲ. ಆ ನಿಟ್ಟಿನಲ್ಲೇ ದೆಹಲಿಗೆ ಹೋಗ್ತಾ ಇದ್ದಾರೆ ಚರ್ಚೆ ಮಾಡೋದಕ್ಕೆ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇವತ್ತು ಯಾಕೆ ಹೋಗ್ತಾ ಇಲ್ಲ? ಇವತ್ತು ಇಲ್ಲಿ ಏನೇನು ವಿಚಾರಗಳನ್ನ ಡಿಸೈಡ್ ಮಾಡೋದು ಬಾಕಿ ಇದೆ? ಇವತ್ತು ಡಿಕೆ ಶಿವಕುಮಾರ್ ಅವರ ಪ್ರೋಗ್ರಾಮ್ ಹೆಂಗಿದೆ? ಒಂದು. ಎರಡನೇದು, ನಾಳೆ ಡೆಲ್ಲಿಗೆ ಹೋಗ್ತಾ ಇದಾರಂತೆ. ಅಫ್ಕೋರ್ಸ್ ಒಂದು ಥ್ಯಾಂಕ್ ಯು ಹೇಳ್ತಾರೆ. ಅನಂತರ ಏನೆಲ್ಲ ವಿಚಾರಗಳನ್ನ ಅಲ್ಲಿ ಡಿಸಿಷನ್ ತಗೊಳ್ತಾರೆ, ಏನೆಲ್ಲ ವಿಚಾರಗಳು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ನಾಳೆ ಅವರ ದೆಹಲಿ ಟ್ರಿಪ್ಗೆ ಸಂಬಂಧಪಟ್ಟಂತೆ? ಸುರೇಶ್. ಶ್ರೀಲಕ್ಷ್ಮಿ, ಇವತ್ತು ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದಷ್ಟು ತಯಾರಿಗಳಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದ ಸಚಿವರು ಏನಿದ್ರು, ಮಾಜಿ ಸಚಿವರಾಗಿರ್ತಕ್ಕಂಥವ್ರು, ಹಾಗೆಯೇ ಹಾಲಿ ಶಾಸಕರು ಕೆಲವರನ್ನ ಭೇಟಿ ಆಗುವಂಥದ್ದು, ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸುವಂತದ್ದು, ಮತ್ತೆ ಡಿಕೆ ಶಿವಕುಮಾರ್ ಅವರ ಭೇಟಿ, ಇದೆಲ್ಲವೂ ಕೂಡ ಇವತ್ತಿನ ದಿನಚರಿ ಇರತಕ್ಕಂಥ. ಸದ್ಯ ಅವರ ಸಂಪೂರ್ಣ ಅವರ ಟಿಪಿ ಏನಿದೆ ಇವತ್ತು ಪೂರ್ತಿ ರಿಸರ್ವ್ಡ್ ಇರತಕ್ಕಂಥದ್ದು. ಸದಾಶಿವ ನಗರದ ನಿವಾಸದಲ್ಲೇ ಇರ್ತಾರೆ. ಇದಾದ ನಂತರ ನಾಳೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸದ್ಯ ನನಗಿರುವಂತಹ ಈಗ ಕ್ಷಣಕ್ಕೆ ಮಾಹಿತಿ ಇರತಕ್ಕಂಥ ಪ್ರಕಾರ ನಾಳೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳು ಇದೆ. ಈ ಜೊತೆಗೆ ನೋಡಿ, ನಾಳೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳಿರ್ತಂತ. ಜೊತೆಗೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮೂವರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು 3-4 ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಆದ್ರೆ ಸದ್ಯ ಈಗ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಬಿ ಕೆ ಹರಿಪ್ರಸಾದ್ ಅವರ ಇಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಹಿರಿಯರಾಗಿರ್ತಕ್ಕಂಥದ್ದು, ಅವರಿಗೆ ಈಗ ಯಾವ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನೂತನ ಕ್ಯಾಬಿನೆಟ್ ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಯಾಕೆಂತಂದ್ರೆ ಇಲ್ಲಿ ಡಿಸಿಎಂ ಹುದ್ದೆಯನ್ನ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ನಾಯಕರ ಚಿಂತನೆ ಆಗಿದೆ. ಒಂದು ವೇಳೆ ಏನಾದ್ರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದ್ರು ಡಿಸಿಎಂ ಹುದ್ದೆಯನ್ನ ಕೊಟ್ಟಿದೆ ಆದ್ರೆ ಪರಮೇಶ್ವರ್ ಅವರ ಸ್ಥಾನ ಏನು? ಹಿರಿಯರಾಗಿ, ದಲಿತ ನಾಯಕರಾಗಿ ಅವರು 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅಂತವರಿಗೆ ಈಗ ನೂತನ ಕ್ಯಾಬಿನೆಟ್ ನಲ್ಲಿ
ಅವರಿಗೆ ಅವರು ಉನ್ನತವಾದಂತಹ ಹುದ್ದೆನೇ ಕೊಡಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗಿನ ಕಿರಿಯರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಡಿಸಿಎಂ ಸ್ಥಾನವನ್ನು ಕೊಟ್ಟಿದ್ದಾರೆ. ಈವರೆಗೆ ಅಂದ್ರೆ 2 ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಯಶಸ್ವಿಯಾಗಿ ನಿಭಾಯಿಸಿದಂತವ್ರು ಪರಮೇಶ್ವರ್ ಅವರಿಗೆ ಯಾವ ಸ್ಥಾನ ಅಂತಕ್ಕಂಥ ಪ್ರಶ್ನೆ. ಹೀಗಾಗಿ ನಿನ್ನೆ ಅವರನ್ನ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಕೂಡ ನಡೆದಿರತಕ್ಕಂಥದ್ದು. ಜೊತೆಗೆ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗಿ ಭೇಟಿಯಾದಂತ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ವರಿಷ್ಠರು ಅವರಿಗೆ ಕೆಪಿಸಿಸಿ ಹುದ್ದೆಯ ಒಂದು ಜವಾಬ್ದಾರಿ ವಹಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ಪರಮೇಶ್ವರ್ ಅವರು ನಾನು ಖಂಡಿತವಾಗ್ಲೂ ಆಗೋದಿಲ್ಲ, ಯಾಕಂದ್ರೆ 2 ಬಾರಿ ನಾನು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸಿದ್ದೇನೆ, ನನಗೆ ಈಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಬೇರೆ ಬೇರೆ ಅಂದ್ರೆ ಡಿಸಿಎಂ ಹುದ್ದೆಗಳ ಸೃಷ್ಟಿಯೇ ಬೇಡ ಅಂತಕ್ಕಂಥ. ಯಾಕಂದ್ರೆ ಡಿಸಿಎಂ ಹುದ್ದೆಗಳು ಸೃಷ್ಟಿಯಾದ್ರೆ 3-4 ಪವರ್ ಸೆಂಟರ್ಗಳು ಶುರುವಾಗುತ್ತೆ, ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ವಾದ. ಹೀಗಾಗಿ ಹೈಕಮಾಂಡ್ ಭೇಟಿಯಾದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ನೋಡಿ, ಸಭಾಧ್ಯಕ್ಷರ ಸ್ಥಾನ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಎಲ್ಲಾ 224 ಶಾಸಕರನ್ನು ಕೂಡ ನಿಯಂತ್ರಣ ಮಾಡಬೇಕಾಗುತ್ತೆ, ಜೊತೆಗೆ ಅನುಭವಿಗಳಿಗೆ ಕೊಡಬೇಕಾಗತ್ತೆ. ಆಗಿದ್ರೆ ಸಭಾಧ್ಯಕ್ಷ ಸ್ಥಾನವನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ಈಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಸದ್ಯ ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆ ಪಕ್ಷದಲ್ಲಿಯೂ ಕೂಡ ನನ್ನ ಉತ್ತಮವಾದಂತಹ ಹೆಸರನ್ನು ತೆಗೆದುಕೊಂಡಿರ್ತಕ್ಕಂಥ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಸ್ಪೀಕರ್ ಆಗಿ ಅಂತಕ್ಕಂಥದ್ದು. ಆದ್ರೆ ಅವರ ಹೆಸರು ಈಗ ಸಚಿವ ಸ್ಥಾನಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥ. ಯಾಕಂದ್ರೆ ಈ ಹಿಂದೆ ಏನೋ ಪವರ್ ಶೇರಿಂಗ್ ಚರ್ಚೆ ಆಗಿತ್ತು, ಆ ಸಂದರ್ಭದಲ್ಲಿ ರೀಶಫಲ್ ಆಗುತ್ತೆ 2.5 ವರ್ಷದ ನಂತರ, ಜೊತೆಗೆ ನಾಯಕತ್ವ ಬದಲಾವಣೆ ಆಗುತ್ತೆ. ಹಾಗಾಗಿ ಆಗ ನೀವು ಮಂತ್ರಿ ಆಗಿರುವಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಸೊ ಹೀಗಾಗಿ ಈಗ ಮತ್ತೆ ಅವರ ಮಂತ್ರಿ ಸ್ಥಾನ ಇರ್ತಕ್ಕಂಥ ಇವೆಲ್ಲ ವಿಚಾರಗಳನ್ನು ನಾಳೆ ದೆಹಲಿ ಅಂಗಳದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಥ್ಯಾಂಕ್ ಯು ಸುರೇಶ್. ಡೀಟೇಲ್ಸ್ಗಾಗಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳಲಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಜೊತೆ ಮತ್ತೊಮ್ಮೆ ಅಲ್ಲಿ ಧನ್ಯವಾದ ಸಲ್ಲಿಸ್ತಾರೆ. ಕಾಂಗ್ರೆಸ್ ವರಿಷ್ಠರಿಗೆ ಧನ್ಯವಾದ ಸಲ್ಲಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ಬಿಟ್ಟು ಆನಂತರ ಸಚಿವ ಸಂಪುಟದ ವಿಚಾರವನ್ನು ಕೂಡ ಕಾಂಗ್ರೆಸ್ ವರಿಷ್ಠರ ಜೊತೆ ಚರ್ಚೆ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಅನೇಕ ವಿಚಾರಗಳು ಫೈನಲೈಸ್ ಆಗೋದು ಬಾಕಿ ಇರುತ್ತೆ. ಡಿಸಿಎಂ ವಿಚಾರ ಇರಬಹುದು ಅಥವಾ ಸಚಿವ ಸಂಪುಟದ ವಿಚಾರ ಇರಬಹುದು, ಹಲವು ವಿಚಾರಗಳಲ್ಲಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಮೊದಲನೇದಾಗಿ ವರಿಷ್ಠರಿಗೆ ಧನ್ಯವಾದ ತಿಳಿಸಿ ಅನಂತರ ಅನೇಕ ವಿಚಾರಗಳನ್ನ ಫೈನಲೈಸ್ ಮಾಡ್ಕೊಂಡು ಬರೋದಕ್ಕೆ ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಭಾನುವಾರ, ನಾಳೆ ದೆಹಲಿಗೆ ತೆರಳುತ್ತಾರೆ ಅಂತ ಹೇಳಲಾಗಿದೆ. ರಾಹುಲ್, ಸೋನಿಯಾ, ಪ್ರಿಯಾಂಕಾ ಜೊತೆ ಚರ್ಚೆ ಮಾಡಿ, ವರಿಷ್ಠರ ಜೊತೆನೂ ಕೂಡ ಚರ್ಚೆ ಮಾಡಿ, ಅಂದ್ರೆ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಅವರ ಕೋರ್ ಕಮಿಟಿ ಇರ್ಬೋದು, ಅವುಗಳ ಜೊತೆ ಕೂತು ಚರ್ಚೆ ಮಾಡಿ ಮುಂದಿನ ಸರ್ಕಾರದ ಸ್ಟ್ರಕ್ಚರ್ ಯಾವ ರೀತಿಯಲ್ಲಿ ಇರಬೇಕು, ಯಾರೆಲ್ಲ ಒಳಗಡೆ ಇರಬೇಕು, ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಯಾರ್ಯಾರಿಗೆ ಮನ್ನಣೆ ಕೊಡಬೇಕು, ಹೀಗೆ ಅನೇಕ ವಿಚಾರಗಳನ್ನ ನಿರ್ಧಾರ ಮಾಡುವಂತದ್ದು ಇರುತ್ತೆ. ಇಮಿಡಿಯೇಟ್ ಆಗಿ ಸಂಪುಟ ಪುನರ್ರಚನೆ ತಕ್ಷಣಕ್ಕೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ರಾಜ್ಯಸಭಾ ವಿಚಾರ ಇದೆ, ರಾಜ್ಯಸಭೆಗೆ ಯಾರನ್ನ ಕಳಿಸಬೇಕು ಅನ್ನೋಂಥದ್ದಿದೆ. ಹಾಗೆ ವಿಧಾನ ಪರಿಷತ್ ಚುನಾವಣೆಯ ವಿಚಾರ ಇದೆ. ಇವನ್ನೆಲ್ಲ ಬಗೆಹರಿಸಿಕೊಂಡು ಆನಂತರ ಸಂಪುಟ ಯಾವ್ಯಾವುದನ್ನ ಯಾವ್ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಹೀಗೆ ಸಿಕ್ಕಾಪಟ್ಟೆ ವಿಚಾರಗಳು ಡಿಕೆ ಶಿವಕುಮಾರ್ ಅವರ ಮುಂದೆ ಸವಾಲುಗಳ ಸಾಲೇ ಇದೆ. ಆ ಎಲ್ಲಾ ಸವಾಲುಗಳ ವಿಚಾರದಲ್ಲಿ ನಿರ್ಧಾರ ಮಾಡ್ಕೊಂಡು ಬರ್ತಾರೆ. ಏಕಪಕ್ಷವಾಗಿ ಯಾವುದು ಕೂಡ ಅವರು ನಿರ್ಧಾರ ತಗೊಂಡು ಮುಂದೆ ಹೋಗಕ್ಕಾಗಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇನ್ನು ಕೆಲವು ವಿಚಾರಗಳನ್ನ ನೋಡಿ, ಸಚಿವ ಸಂಪುಟ ಪುನರ್ರಚನೆ ಆದ್ಮೇಲೆ ತಗೊಳ್ಳುವಂತ ನಿರ್ಧಾರಗಳು ಒಂದಷ್ಟು ಇರುತ್ತೆ. ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ತಗೋಬೇಕಾಗತ್ತೆ ಅದನ್ನ. ಹಾಗಾಗಿ ಅಲ್ಲಿವರೆಗೂ ಒಂದಷ್ಟು ವಿಚಾರಗಳು ಹೋಲ್ಡ್ ಆಗತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡಿ ಒಂದು ನಿರ್ಧಾರಗಳನ್ನ ಕೈಗೊಂಡು ಬರಬೇಕಾಗುತ್ತೆ. ನಾಳೆ ಮತ್ತೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್. ಇನ್ನೂ ಸಾಕಷ್ಟು ಟ್ರಿಪ್, ಡೆಲ್ಲಿ ಟ್ರಿಪ್ ಆದ್ರೂ ಏನು ಆಶ್ಚರ್ಯ ಇಲ್ಲ. ಕ್ಯಾಬಿನೆಟ್ ಫುಲ್ ಫ್ಲೆಡ್ಜ್ ಫಾರ್ಮ್ ಆಗಿ ಆನಂತರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಡಳಿತ ಆರಂಭ ಮಾಡೋವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಇನಿಷಿಯಲ್ ಹಿಕ್ಕಪ್ಸ್ ಇದ್ದೇ ಇರುತ್ತೆ. ಸಾಕಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಅವರು ಚಾಲೆಂಜಸ್ ಫೇಸ್ ಮಾಡ್ತಾನೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗತ್ತೆ. ಅನುಭವ ಇದೆ, ದಕ್ಷತೆ, ಧೈರ್ಯ ಇವೆಲ್ಲವೂ ಕೂಡ ಇದೆ ಅವರಿಗೆ. ಎಕ್ಸಿಕ್ಯೂಷನ್ ಅಲ್ಲಿ ಎಸ್ಪೆಷಲಿ ಸಾಕಷ್ಟು ಧೈರ್ಯ ಇದೆ. ಅದನ್ನ ಪಾಸಿಟಿವ್ ಆಗಿ ಬಳಸ್ಕೋತಾರ. ರಾಹುಲ್ ಗಾಂಧಿ ಅವ್ರಿಗೆ ಮನಸ್ಸಿರದೆ ಹೊಸಬರನ್ನ ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು. ಈಗ ಮುಂದಿನ ಚುನಾವಣೆಯಲ್ಲೂ ಕೂಡ ಅದನ್ನ ನಾವು ನೋಡಬಹುದು ಅಂತ ಅನ್ಸುತ್ತೆ. ಬಹುಶಃ ಈ ಕ್ಯಾಬಿನೆಟ್ ನಲ್ಲಿ ಈ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಯಾರ್ಯಾರು ಇರ್ತಾರೆ ಹೊಸಬರು ಅನ್ನೋದು ಹೇಗಿರುವಂತ ಕುತೂಹಲ. ಆ ನಿಟ್ಟಿನಲ್ಲೇ ದೆಹಲಿಗೆ ಹೋಗ್ತಾ ಇದ್ದಾರೆ ಚರ್ಚೆ ಮಾಡೋದಕ್ಕೆ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಇವತ್ತು ಯಾಕೆ ಹೋಗ್ತಾ ಇಲ್ಲ? ಇವತ್ತು ಇಲ್ಲಿ ಏನೇನು ವಿಚಾರಗಳನ್ನ ಡಿಸೈಡ್ ಮಾಡೋದು ಬಾಕಿ ಇದೆ? ಇವತ್ತು ಡಿಕೆ ಶಿವಕುಮಾರ್ ಅವರ ಪ್ರೋಗ್ರಾಮ್ ಹೆಂಗಿದೆ? ಒಂದು. ಎರಡನೇದು, ನಾಳೆ ಡೆಲ್ಲಿಗೆ ಹೋಗ್ತಾ ಇದಾರಂತೆ. ಅಫ್ಕೋರ್ಸ್ ಒಂದು ಥ್ಯಾಂಕ್ ಯು ಹೇಳ್ತಾರೆ. ಅನಂತರ ಏನೆಲ್ಲ ವಿಚಾರಗಳನ್ನ ಅಲ್ಲಿ ಡಿಸಿಷನ್ ತಗೊಳ್ತಾರೆ, ಏನೆಲ್ಲ ವಿಚಾರಗಳು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ನಾಳೆ ಅವರ ದೆಹಲಿ ಟ್ರಿಪ್ಗೆ ಸಂಬಂಧಪಟ್ಟಂತೆ? ಸುರೇಶ್. ಶ್ರೀಲಕ್ಷ್ಮಿ, ಇವತ್ತು
ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದಷ್ಟು ತಯಾರಿಗಳಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯದ ಏನು ಸಚಿವರು ಏನಿದ್ರು ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಹಾಗೆಯೇ ಹಾಲಿ ಶಾಸಕರು ಕೆಲವರನ್ನ ಭೇಟಿ ಆಗುವಂಥದ್ದು ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸುವಂತದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಭೇಟಿ ಇದೆಲ್ಲವೂ ಕೂಡ ಇವತ್ತಿನ ದಿನಚರಿ